ಇನ್ನೊಂದು ವಿಚಾರ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಅವತ್ತಾದಮೇಲೆ ಚಂದನ್ ನನ್ನ ಮದುವೆಗೆ ಬರ್ಬೇಕಾದ್ರೆ 3 days ಬಿಫೋರ್ ಒಂದು ಫೋನ್ ಮಾಡಿದ್ರು. ಸೊ ದಟ್ ಡೇ ಮಂಡ್ಯದ ಹುಡುಗಿನೇ ಇಲ್ಲಿ ನನಗೆ ಹೆಂಗೆ ಅಂದರೆ ಏನು ಕೊಡದೆ ಫ್ರೀಯಾಗಿ ಮದುವೆ ಮಾಡ್ಕೊಬಿಟ್ರು. 1 ರೂಪಾಯಿನ ಡೌರಿ ತಗೊಂಡಿಲ್ಲ. ಆ ಮದುವೆ ಸಮಯದಲ್ಲಿ ಚಂದನ್ ಕೇಳಿದೆ, ಬ್ರೋ ನೀವು ಮತ್ತು ಅವರು ಭಾನು ಇಬ್ಬರು ಬರಬೇಕು, ಅವಾಗ ಮಾತ್ರ ನಾನು ಮದುವೆ ಬರ್ತೀನಿ ಇದ್ರು. ಆಫೀಸಿಗೆ ಕರ್ಸ್ಕೊಂಡ್ರು. ಸುಮಾರು ಒಂದು ಅರ್ಧ ಗಂಟೆ ನಂಗೆ ಬೇರೆ ಯಾವ ಬಿಟ್ಟು ಇಲ್ಲ, ಕುಡಿಯೋದು ತಿನ್ನೋದು ಅವೆಲ್ಲ ಮಾಡ್ತಾರಲ್ಲ ಅವೆಲ್ಲ ಏನಿಲ್ಲ. ನನಗೋಸ್ಕರ ಡ್ರೈ ಫ್ರೂಟ್ಸ್ ತಂದಿದ್ದ ಚಂದನ್ನು. ಇಬ್ಬರು ಕೂತ್ಕೊಂಡು ತಿಂತ ಒಂದು ಬಾಕ್ಸ್ ಖಾಲಿ ಮಾಡ್ತಾ ಮಾತಾಡ್ತಾ ಕೂತಿದ್ವಿ. ಆಗ ಚಂದನ್ ಒಂದು ಮಾತು ಹೇಳಿದ್ರು, ಹೆಂಗೆ ಬ್ರೋ ಅರೇಂಜ್ ಮ್ಯಾರೇಜು ಅಂದ. ಕಣ್ಣು ಲವ್ ಮ್ಯಾರೇಜ್ ಆದರೆ ಇದೇ ಇತ್ತೆ, ಅರೇಂಜ್ ಮ್ಯಾರೇಜ್ ಆದರೆ ಇದಾಯ್ತೆ ಅಂತ ಹೇಳಿದೆ. ಏನು ಅಂದರು. ಆಗ ನಾನು ಬಿಡಿಸಿ ಹೇಳಿದೆ ಚಂದಿಗೆ, ನೋಡಪ್ಪ ಅರೇಂಜ್ ಮ್ಯಾರೇಜ್ ಅಂದರೆ ಭಾಳಷ್ಟು ಸೌಕರ್ಯಗಳಿರ್ತವೆ. ಲವ್ ಮ್ಯಾರೇಜ್ ಅಂದರೆ ಸುಮ್ಮನೆ ಟಾಲೆ ಕೆಡ್ಸ್ಕೊಂಬಿಟ್ಟು ಯಾಳಾದ ಹುಡುಗರು ಹೊಂಟೋಯ್ತವೆ, ಅದು ಗೊತ್ತಾಗಕ್ಕಿಲ್ಲ. ಮನೆಯವ್ರು ಹುಡುಕಿ ಪಡ್ಕಿ ಒಳ್ಳೇದಾಗಲಿ ಅನ್ನೋ ಕಾರಣಕ್ಕೆ ಮಾಡ್ತಾರೆ. ಆಮೇಲೆ ನಮಗೆ ಇದಿರ್ತದೆ, ಕಂಟ್ರೋಲ್ ಇರ್ತದೆ ಅರೇಂಜ್ ಮ್ಯಾರೇಜ್ ಆದರೆ ಅಂತ ನಾನು ಹೇಳ್ಕೊಟ್ಟೆ. ಆಯಿತು ಅಂತ. ಲವ್ ಮ್ಯಾರೇಜರ್ ಫುಲ್ಲು ನಾವು ಜುಟ್ಟು ಕೊಟ್ಬಿಟ್ಟಿರ್ತೀವಿ, ತಗಪ್ಪ ನೀನು ಜುಟ್ಟು ಹಿಡ್ಕೊ ಅಂತ ಕೊಟ್ಬಿಟ್ಟಿರ್ತೀವಿ. ಹೆಣ್ಮಕ್ಳ ಕೈಗೆ ಕೊಡಬಾರ್ದು. ಅಣ್ಣ ಏನಂತ ಅಣ್ಣ, ಏನು ಕಾನೂನಿಗಿಂತ ಇದು ನಮ್ಮ ಇಚ್ಛಾಶಕ್ತಿ ದೊಡ್ಡದ ಕಾನೂನು ದೊಡ್ಡದ? ಈಗ ಮಿಲನ ಫಿಲಮಲ್ಲಿ ಡೈವರ್ಸೇ ಕೋರ್ಟೇ ಕೊಟ್ಟರು. ಅಪ್ಪು ಲಾಸ್ಟಲ್ಲಿ ನೋಡೋಕೆ ತಪ್ಕೊಳ್ಳು ಪಾರ್ವತಿನ, ತಪ್ಕೊಂಡ್ರೆ ಇಲ್ವೋ ಹೌದೋ ಇಲ್ವೋ ಹೇಳೋಣ ಅಣ್ಣ. ನಾವು ಮನ್ಸು ಮಾಡಿ ಚೆನ್ನಾಗಿ ಬದುಕಬೇಕು. ಕಾನೂನು ಏನಣ್ಣ, ಅದೊಂದು ಪ್ರೊಸೀಜರ್ ಅಷ್ಟೇ ಅಣ್ಣ. ಸರ್ ನಾವಿಬ್ಬರು ಕೇಳಿ ಡಿಸೈಡ್ ಮಾಡಿ ಅಣ್ಣ. ಇಬ್ಬರು ಈಗ 50 ವರ್ಷದಿಂದ 100 ವರ್ಷದಿಂದ ಯಾವ ವಿಚ್ಛೇದನೇ ಇರಲ್ಲ. ನಮ್ಮ ಅಪ್ಪ ತಾತ ಎಲ್ಲ ಚೆನ್ನಾಗಿರಲ್ವ ಸರ್? ಚೆನ್ನಾಗಿ ಬದುಕಬೇಕು ಅಂತ ನಾನು ಪ್ರಯತ್ನ ಮಾಡ್ತೀನಿ ಸರ್. ನನಗೆ ಒಳ್ಳೆ ಇಂಟೆನ್ಷನ್ ಇದೆ, ನನ್ನ ಸ್ನೇಹಿತ ಚೆನ್ನಾಗಿರಲಿ ಅಂತ ಸರ್. ಏನೇ ಪ್ರಾಬ್ಲಮ್ ನಾನು ರಿಸ್ಕ್ ತೊಗೋತೀನಿ, ಬೇರೆ ಇಲ್ಲ. ಅವ್ರು ಮಾಡೋದೇ ಇಲ್ಲ ಅಂದರೆ ಈಗ ಹೆಂಗೆ ಗೊತ್ತಾ, ಟೀಚರ್ಸ್ ಹೇಳ್ತಾರೆ ನಾನು ಕಾಲೇಜ್ ಸ್ಟೂಡೆಂಟ್ಸ್ನ ನಾನು 100% ತೆಗಿತೀನಿ ಅಂತ. ಸ್ಟೂಡೆಂಟ್ ಅದು ಹೆಂಗೆ ತೆಗಿತೀರಾ ನೋಡ್ತೀನಿ ಸರ್, ನಾವು ಬರೀದೇ ಇದ್ರು ಅಂತ ಅಂದ್ಕೊಂಡ್ರೆ ಟೀಚರ್ಸಲ್ಲಿ ತೆಗಿಯೋಕೆ ನಾನು ಪ್ರಯತ್ನ ಮಾಡ್ತೀನಿ. ಧ್ರುವ ಅವ್ರನ್ನೂ ಕೇಳ್ಕೊಳ್ತೀನಿ. ಇವತ್ತು ಇದು ಮುಗಿದ ತಕ್ಷಣ ನಾನು ಬೆಂಗಳೂರಿಗೆ ಮೈಸೂರಲ್ಲಿ ಇನ್ನೊಂದು ಕಾರ್ಯಕ್ರಮ ಇದೆ, ಮುಗಿಸ್ಕೊಂಡು ಧ್ರುವ ಸರ್ಜ್ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೋತೀನಿ. ಧ್ರುವ ಅವರು ಒಂದು ತಿಳ್ಕೊಳ್ಳಿ, 45 ಕೋಟಿ ರೂಪಾಯಿ ಸಿನಿಮಾ ಪೊಗರು ಸಿನಿಮಾನ ಚಂದನ್ ಕೊಟ್ಟರು. ನಿಮಗೆ ಒಂದು ಸಣ್ಣ ಎಕ್ಸಾಂಪಲ್, ಅದ್ದೂರಿ ಬಹದ್ದೂರು ಭರ್ಜರಿ ಸೂಪರ್ ಹಿಟ್ ಅಲ್ವಾ? ಅದಾದ್ಮೇಲೆ ಹರಿಕೃಷ್ಣ ಅವ್ರಿಗೆ ತಾನು ಕೊಡಬೇಕಾಯ್ತು. ಇಲ್ಲ ಗೆಳೆಯ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಚಂದನ್ ಚೆನ್ನಾಗಾಗಲಿ ಅಂತ ಕೊಟ್ಟರು. ಸೊ ಚಂದನ್ಗೆ ಒಳ್ಳೇದಾಗಲಿ ಆ ಪ್ರೀತಿ ಇದ್ದರೆ ಧ್ರುವ ಅವ್ರ ಮಾತನ್ನು ಅವ್ರು ಕೇಳ್ತಾರೆ. ನಾನು ಒಂದು ಮಾತು ರಿಕ್ವೆಸ್ಟ್ ಮಾಡ್ಕೋತೀನಿ, ಸಿಕ್ಕಾಗ ನನ್ನ ಮಾತು ಕೇಳ್ತಾರೆ. ಚಂದನ್ ಇಲ್ಲ ಅಂದರೆ ಕೇಳಿಸ್ಕೊಳ್ತಾರೆ. ಆ್ಯಂಡ್ ಚಂದನ್ಲಿ ವಿವೇಚನೆ ಇದೆ. ನಾನು ಕೂಡ ಕೋಪದಲ್ಲಿ 1-2 ಸಲ ಹೇಳಿದಾಗ ಇಲ್ಲ ಬ್ರೋ ನಾಟ್ ಲೈಕ್ ದಟ್, ಅದು ಹಂಗಲ್ಲ ಹಿಂಗೆ. ಆ್ಯಂಡ್ ಮದುವೆಗೆ ಏನಕ್ಕೆ ಬಂದರು ಚಂದನ್ ಹೇಳ್ತೀನಿ ಕೇಳಿ. ಆ ದಿನ 350 ಕಿಲೋಮೀಟರ್ ದೂರದಲ್ಲಿ ಒಂದು ಈವೆಂಟ್ ಇತ್ತು. ನಾನೊಂದು ಫೋಟೋ ಹಾಕಿದ್ದೀನಿ ಫೇಸ್ಬುಕ್ಕಲ್ಲಿ. ನನ್ನ ಮದುವೆ ದಿನ ಚಂದನ್ ಬಂದಿದ್ದು. ಮನೆಗೆ ಬಂದು ಕೂತ್ಕೊಂಡ್ರು. ನೀವೊಬ್ಬರು ಬೇಜಾರು ಮಾಡ್ಕೊತೀರ, 6:30 ಅಲ್ಲಿ ಸ್ಟೇಜ್ ಶೋ ಇದೆ, ನೀವೊಬ್ಬ ಬೇಜಾರು ಮಾಡ್ಕೊತೀರ, ಮದುವೆಗೆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಬಂದೋಗಿದ್ದೀನಿ. ಚಂದನ್ ಬಂದು 2 hours ಮಲ್ಲಿ ಕೂತ್ಕೊಂಡು 2:15 ನಮ್ಮಿಂದ ಹೊರಟರು ಮೈಸೂರು ಮನೆಯಿಂದ. ಅದರ ಅರ್ಥ ತಾಳಿ ಬಗ್ಗೆ ಮದುವೆ ಬಗ್ಗೆ ಆತನಿಗೆ ಒಳ್ಳೆ ಒಪಿನಿಯನ್ ಇದೆ. ಎಲ್ಲೋ ಯಾರೋ ಮಧ್ಯದಲ್ಲಿ ಕೋತಿ ಮುಂಡೆ ಒಂದಷ್ಟು ತೊಂದರೆ ಮಾಡಿರ್ತವೆ. ಗೊತ್ತು ನನಗೆ ಪ್ರಪಂಚ ಹೆಂಗಿದೆ ಗೊತ್ತಾ, ಹಾಳಾದರೆ ಖುಷಿ ಪಡೋರು 1000 ಜನ ಇರ್ತಾರೆ. ನಂದು ಏನಕ್ಕೆ ಗೊತ್ತಾ, ನಮ್ದು ಯಾಕೆ ಹಿಂಗೆ ಆಗಲ್ಲ ಅಂದರೆ, ನಾನು ನನ್ನ ಹೆಂಡ್ತಿಗೆ ಮೊದಲೇ ಬಿಡಿದ್ದೀನಿ, ನೀನು ಏನು ಮಾಡ್ತೀಯ ಮಾಡ್ಕೋ, ಸಿನಿಮಾ ವಿಚಾರಕ್ಕೆ ನಂದಕ್ಕೆ ನೀ ತಲೆ ಹಾಕ್ಬೇಡ, ನಿಂದಕ್ಕೆ ನಾ ತಲೆ ಹಾಕಲ್ಲ. ನನ್ನ ಸಿನಿಮಾದಲ್ಲಿ ನಾನು ಪ್ರಶ್ನೆನೇ ಮಾಡೋಕ್ಕಿಲ್ಲ. ಈಗ ನಾಳೆ ಒಂದು ಫೋಟೋ ನಂದು ಕೊಕೇನ್ ಸಿನಿಮಾ 3 ಹಿಂಗೆ ಐತಿ, ಏರ್ ಸ್ಟೈಲು ಒಂದು ರೊಮ್ಯಾಂಟಿಕ್ ಏನೋ ಒಂದು ಐತೆ ಸಿನಿಮಾ ಇರೋದು ಆ್ಯಕ್ಷನ್ ಮೇಲೆ. ಅದು ನಾನು ಮೊದಲೇ ಪೋಸ್ಟು ಬೇರೆಯವ್ರು ಕಳ್ಸೋಕೆ ಮುಂಚೆ ನಾನೇ ಕಳಿಸ್ಬಿಟ್ಟು. ನಾನು ಹೆಂಡ್ತಿ ಸೋಷಿಯಲ್ ಮೀಡಿಯಾನೇ ಯೂಸ್ ಮಾಡಲ್ಲ. ಯಾರೂ ನನಗೆ ಏನೂ ಮಾಡೋಕ್ಕಾಗಲ್ಲ. ನಾನು ಎಷ್ಟು ಟ್ಯಾಲೆಂಟೆಡ್ ಅಂದರೆ ಕರೆಕ್ಟಾಗಿ ಹುಡುಕಿ ಮದುವೆ ಮಾಡ್ತೀನಿ ಆಯಿತಾ. ಇವೆಲ್ಲ ನೋಡಿದಾಗ ಪ್ರಪಂಚ ಚೆನ್ನಾಗಿ ಬದುಕಕ್ಕೆ ಏನು ಮಾಡಬೇಕು. ಹಾಳಾಗ್ಲೇನೋರು 1000 ಜನ ಇರ್ತಾರೆ. ಅವ್ರ ಮಧ್ಯೆ ಚೆನ್ನಾಗಿ ಬದುಕಿದ್ರೆ ಚಂದನ್ ಪ್ರಪಂಚ ಚೆನ್ನಾಗಿರುತ್ತಪ್ಪ. ಇವ್ರು ಯಾರು ಹೇಳೋರಲ್ಲ, ನಿಮ್ಗೆ ಸರಿಯಾಗಿದೆ ಒಳ್ಳೆ ನಿರ್ಧಾರ ಬ್ರೋ ಅಂತ ಹೇಳೋ ಯಾವ ಮಕ್ಕಳು ಬರಲ್ಲ. ಚೆನ್ನಾಗಿ ಬದುಕಿ ಬಾಳಿ ಶಕ್ತಿ ಮೀರಿ ನಾವು ಪ್ರಯತ್ನ ಮಾಡ್ತೀನಿ. ಅದ್ರ ಮೇಲೆ ಈಶ್ವರನ ಇಚ್ಛೆ, ಅದೇನಾಗುತ್ತೆ ದೇವ್ರ ಇಚ್ಛೆ. ನಾನೇನು ಸರ್ ಮಾಡೋಕ್ಕೆ, ಹೂ ಆಮ್ ಐ ಟು ಡಿಸೈಡ್? ನಾನು ಯಾರು ಸರ್ ಹೇಳಿ, ನಾನು ಯಾರು? ನಾನು ಪ್ರಯತ್ನ ಅಂತೂ ಮಾಡ್ತೀನಿ ಸರ್. ಇಲ್ಲ ಅಂದರೆ ಧ್ರುವ ಅವ್ರನ್ನೂ ಕೇಳ್ಕೊತೀನಿ. ಈಗಲೇ ಫೋನ್ ಕಟ್ಟಾದೆ.